ಸೊ ನೀವೇ ಮೇನ್ ಕುಕ್ಕು ಇಡೀ ದಾವಣಗೆರೆಯಲ್ಲಿ ನಿಮ್ಮ ಕೈ ರುಚಿ ಫೇಮಸ್ ಅಲ್ಲ? ಹಂಗೇನಿಲ್ಲ. ಏನು ವಿಶೇಷ? ನಾವು ಕಲ್ತು ಇನ್ನೊಬ್ರ ಹತ್ರ ಕಲ್ತು 13 ವರ್ಷ ಹೋಟ್ಲಾಗ ದುಡ್ದೀವಿ ಸರ್. ಓ, ಕೆಲಸ ಮಾಡಿ ಕಲ್ತು 13 ವರ್ಷ ಜನತಾ ಹೋಟ್ಲಾಗ ದುಡ್ದೇವಿ, ಮಧು ಹೋಟ್ಲಾಗ ದುಡ್ದೇವಿ, ಆಮೇಲೆ ಕರ್ನಾಟಕ ಭವನ್ ಅಂತ ತಾಲೂಕು ಆಫೀಸ್ನಾಗ ದುಡ್ದೇವಿ. ಸ್ನೇಹಿತರೆ ನಮಸ್ಕಾರ, ನಾನು ಗುಬ್ಬಚ್ಚಿ ಸತೀಶ್. ನಾನು ದಾವಣಗೆರೆಯ ಅರಳಿಮರ ವೃತ್ತದಿಂದ ಈ ಬೇತೂರು ರಸ್ತೆ ಕಡೆ ಬಂದರೆ ಇಲ್ಲೊಂದು ಹೋಟೆಲ್ ಇದೆ, ಬೋರ್ಡ್ ಇಲ್ಲ, ದೇವಣ್ಣ ಹೋಟೆಲ್ ಅಂತ. ಈ ಹೋಟೆಲಲ್ಲಿ ತಿಂಡಿ ಮತ್ತು ಊಟ ಭಾಳ ಪಾಪ್ಯುಲರು, ಬೆಳಗ್ಗೆ ಹೊತ್ತು ಮತ್ತು ಮಧ್ಯಾಹ್ನ. ಸೊ ಈ ಹೋಟೆಲ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದೆ, ತಿಳ್ಕೊಳ್ಳೋಣ ಅಂತ ಬಂದೆ. ಬನ್ನಿ ನೋಡೋಣ. ದಾವಣಗೆರೆಯ ಬೇತೂರು ರಸ್ತೆಯ ದೇವಣ್ಣ ಹೋಟೆಲ್. ಸೊ ಇಲ್ಲಾಗಲೇ ಬೆಳಗ್ಗೆ ತಿಂಡಿ ಟೈಮಲ್ಲಿ ಭಾಳ ಜನ ಇದ್ದಾರೆ, ತುಂಬ ಬ್ಯುಸಿ ಇರ್ತಾರೆ ಇವರು. ಇವರ ಒಂದು ಹೋಟೆಲ್ ಟೂರ್ ನೀವು ಗಮನಿಸ್ಬೋದು. ಸೊ ದೇವಣ್ಣ ಅವರು ತಿಂಡಿ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವರು ಇನ್ನೊಬ್ಬರು ಕೊಟ್ರೇಶಣ್ಣ ಅಂತ. ಸರ್ ನಮಸ್ಕಾರ, ಕೊಟ್ರೇಶಣ್ಣ ಅವರೇ. ಹಾಂ ನೋಡಿ, ಅವರೇ ಅಲ್ಲಿ ಅಡುಗೆ ಮಾಡೋದಂತೆ ಮೇಯ್ನು. ಸೊ ಬೆಳಗ್ಗೆ ಪಲಾವು, ಇಡ್ಲಿ, ವಡೆ ಎಲ್ಲ ರೆಡಿ ಇದೆ, ಇವರೇ ಮಾಡಿ ಇವರೇ ಕೊಡೋದು ಇಲ್ಲಿ. ಸಾಕಷ್ಟು ಜನ ಬರ್ತಾರೆ, ತುಂಬ ಬ್ಯುಸಿ ಇದ್ದಾರೆ. ಹೇಳಿದ್ರು ಮಾತಾಡೋಕ್ಕಾಗಲ್ಲ, ತುಂಬ ಬ್ಯುಸಿ ಇರ್ತೀವಿ, ಆಮೇಲೆ ಮಾಡೋಣ ಅಂತ. ಮಧ್ಯದಲ್ಲಿ ಫ್ರೀ ಮಾಡ್ಕೊಂಡು ನಾನೇ ಮಾತಾಡಿಸ್ತೀನಿ ಅಂತ ದೇವಣ್ಣವ್ರನ್ನ ಮಾತಾಡಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ಮಾಡ್ಕೊಂಡವ್ರೆ. ನೋಡಿ, ಇಡ್ಲಿ ವಡೆ ಎಲ್ಲ ರೆಡಿ ಇದೆ, ಪಲಾವ್ ಕೂಡ. ನೋಡಿ, ಇವ್ರ ಹೋಟೆಲ್ಲಿ ಸಿಲಿಂಡ್ರ್ ಉಪಯೋಗಿಸಲ್ಲ, ಒಲೆಗಳು ಉಪಯೋಗಿಸಿ ಇಲ್ಲಿ ಇಡ್ಲಿ ವಡೆ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಕಸ್ಟಮರ್ಸು ಹೋಟ್ಲ್ ಒಳಗಡೆ ಬಂದುಬಿಡ್ತಾರೆ ಲೇಟ್ ಆಗುತ್ತೆ ಅನ್ನೋದಾದರೆ. ನೀನು ತಕ್ಕೈತೆ ಹುಡುಗ ಅಣ್ಣ ತಮ್ಮದಿರು ಕೆಲಸದಲ್ಲಿ ಬೆಳಗ್ಗೆನೆ ಬ್ಯುಸಿ ಆಗಿದ್ದಾರೆ. ದೇವಣ್ಣ ಅವ್ರು ಅಂತ ಇವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಷ್ಟು ವರ್ಷದಿಂದ ಈ ಹೋಟೆಲ್ ಇದೆ? ಸರ 87ರಾಗ ಓಪನ್ ಮಾಡಿದ್ದು ಸರ್. 87ರಲ್ಲಿ. ಸೊ ಅವಾಗಲಿಂದನೂ ಇದೇ ಜಾಗದಲ್ಲಿ ಇದೆಯಾ? ಇಲ್ಲ, ಫಸ್ಟ್ ಅಲ್ಲಿ ಸಣ್ಣ ಹೋಟ್ಲ ಇತ್ತು ಸರ್. ಹಾಂ. ಈಗ ಇಲ್ಲಿ 2007ಕ್ಕೆ ಇಲ್ಲಿ ಬಂದಿದೆ ಸರ್. ಓಕೆ. ಸೊ ನೀವು ಹೋಟೆಲಿಗೆ ಬೋರ್ಡೇ ಇಲ್ವಲ್ಲ? ಬೋರ್ಡ್ ಇಲ್ಲ ಸರ್, ಹಂಗೆ ಹೋಟೆಲ್ ಇದೆ. ಹೌದು, ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ. ಹೌದೌದು ಸರ್. ಏನೇನು ಮಾಡ್ತೀರಾ ಸರ್ ಬೆಳಗ್ಗೆ ಹೊತ್ತು ತಿಂಡಿಗೆ? ಸರ್ ಬೆಳಗ್ಗೆ ಇಡ್ಲಿ ವಡ, ಅವಲಕ್ಕಿ, ಉಪ್ಪಿಟ್ಟು, ಕೇಸರಿ ಬಾತ್ ಮಾಡ್ತೀವಿ ಸರ್, ಪಲಾವ್ ಮಾಡ್ತೀವಿ, ಮಂಡಕ್ಕಿ ಮಾಡ್ತೀವಿ ಸರ್. ಹಾಂ. ಮತ್ತೆ ನೆಕ್ಸ್ಟ್ ಬೇಳೆ ಬಾತು, ಪಲಾವು, ಗೀ ರೈಸ್, ಮೊಸರನ್ನ ಮಧ್ಯಾಹ್ನ. ಮಧ್ಯಾಹ್ನ. ಸಂಜೆಗೆ? ಸಾಯಂಕಾಲ ಇಲ್ಲ ಸರ್, ಅವಾಗ ನರ್ಗಿಸ್ ಮಂಡಕ್ಕಿ ಮಾಡ್ತಿದ್ವಿ, ಬಿಟ್ಟಿವಿ ಸರ್. ಈಗ ನೀವು ಸಖತ್ ಬ್ಯುಸಿ ಇದ್ದೀರಾ. ಹೋಟೆಲ್ ಎಲ್ಲ ಯಾರ್ಯಾರು ಕೆಲಸ ಮಾಡ್ತಾರೆ? ಏನೆಲ್ಲ ಫ್ಯಾಮಿಲಿ ಸರ್. ಫ್ಯಾಮಿಲಿನ? ಹೌದು. ಸೊ ಇವ್ರು ಕೊಟ್ರೇಶಣ್ಣ ಅವ್ರು ಅಂದ್ರೆ ಇವರೇ ನಿಮ್ಮ ಅಣ್ಣವರ? ನಮ್ಮಣ್ಣವ್ರು ಸರ್. ಅವ್ರದ್ದೇನ ಅಡುಗೆ ಎಲ್ಲ? ಹೌದೌದು. ಸೊ ಎಲ್ಲ ನಿಮ್ಮ ಫ್ಯಾಮಿಲಿನೇ ಇನ್ಕ್ಲೂಡ್ ಆಗಿದೆ? ಹೌದೌದು ಸರ್. ಓಕೆ. ಸೊ ಹೇಗಿದೆ ಇಲ್ಲಿ ಜನಗಳು ತುಂಬ ಜನ ಬರ್ತಾರಲ್ಲ, ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ಅವರಿಗೆ ಮೆಚ್ಚುಗೆ ಆದ್ರೆ ನಮಗೆ ಮೆಚ್ಚುಗೆ ಆದಂಗೆ. ಜನಕ್ಕೆ ಮೆಚ್ಚುಗೆ ಆದ್ರೆ ನಿಮ್ಗೆ ಮೆಚ್ಚುಗೆ. ಅವ್ರು ಖುಷಿ ಇದ್ರೆ ನಾವು ಖುಷಿ ಇದ್ದಂಗೆ. ಅವ್ರು ಚೆನ್ನಾಗಿರ್ಬೇಕು ನಮಗೆ. ನಿಮ್ಮ ಹೋಟ್ಲು ವಿಶೇಷ ಏನು? ವಿಶೇಷ ಅಂದ್ರೆ ಬೆಳೆ ಬಾತ್ ಇಷ್ಟ ಸರ್ ಅವ್ರಿಗೆ ಮಧ್ಯಾಹ್ನ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಹೌದು. ನೀವು ಸಿಲಿಂಡರ್ ಎಲ್ಲ ಯೂಸ್ ಮಾಡಲ್ಲ? ಇಲ್ಲ ಸರ್, ಈ ಒಲೆಗಳೆಲ್ಲ ಹಳೆ ಕಾಲದ ಒಲೆಗಳೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಹೌದು ಸರ್. ಅದೊಂದು ವಿಶೇಷ ನಿಮ್ಮ ಹೋಟ್ಲು ಬಗ್ಗೆ. ಹೌದೌದು ಸರ್. ಮತ್ತೆ ನಿಮ್ಮ ಹೋಟ್ಲು ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನ್ರಿ, ಎಲ್ಲ ಜನಗಳು ಹೇಳ್ಬೇಕು ನಮಗೆ. ಹಾಂ, ಜನಗಳೇ ಹೇಳ್ಬೇಕು. ಅವ್ರನ್ನೇ ಕೇಳೋಣ. ಅವ್ರನ್ನೇ ಕೇಳ್ಬೇಕು. ಕೊಟ್ರೇಶನ್ ಅವ್ರು ಮಾತಾಡ್ತಾರಾ? ದೇವಣ್ಣವ್ರು ಆದ್ರೆ ಅಪ್ಪಾಜಿ 3 ಇಡ್ಲಿ, ಮೈನ್ ಕುಕ್ಕು ಕೊಟ್ರೇಶಣ್ಣ ಅಂತ. 3 ಇಡ್ಲಿ 2 ವಡ. ಇವ್ರನ್ನ ಒಂದು ನಿಮಿಷ ಮಾತಾಡ್ತಾರೆ. 3 ಇಡ್ಲಿ. ಸೊ ನೋಡಿ, ಇಲ್ಲಿ ಕೊಟ್ರೇಶಣ್ಣ ಅವರು ಮೈನ್ ಕುಕ್ಕು ಈ ಹೋಟ್ಲಿಗೆ. ದೇವಣ್ಣವ್ರಣ್ಣ ಅವ್ರು ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನೀವೇ ಮೇನ್ ಕುಕ್ಕು ಇಡೀ ದಾವಣಗೆರೆಯಲ್ಲಿ ನಿಮ್ಮ ಕೈ ರುಚಿ ಫೇಮಸ್ ಅಲ್ಲ? ಹಂಗೇನಿಲ್ಲ. ಏನು ವಿಶೇಷ? ನಾವು ಕಲ್ತು ಇನ್ನೊಬ್ರ ಹತ್ರ ಕಲ್ತು 13 ವರ್ಷ ಹೋಟ್ಲಾಗ ದುಡ್ದೀವಿ ಸರ್. ಓ, ಕೆಲಸ ಮಾಡಿ ಕಲ್ತು 13 ವರ್ಷ ಜನತಾ ಹೋಟ್ಲಾಗ ದುಡ್ದೇವಿ, ಮಧು ಹೋಟ್ಲಾಗ ದುಡ್ದೇವಿ, ಆಮೇಲೆ ಕರ್ನಾಟಕ ಭವನ್ ಅಂತ ತಾಲೂಕು ಆಫೀಸ್ನಾಗ ದುಡ್ದೇವಿ,
ನಾಲ್ಕೈದು ಕೆಲಸ ಹೋಟ್ಲ ಮಾಡಿ ಸ್ವಂತ ಹೋಟ್ಲು ಮಾಡ್ತೀರಾ? ನಾಲ್ಕೈದು ಹೋಟ್ಲ ದುಡ್ದು ಒಬ್ಬರು ಬ್ರಾಹ್ಮಣರು ಇದ್ರಿ ಹಾಂ 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 ಗೋಪಾಲ್ ಕೃಷ್ಣ ಅಂತಂದೇಳಿ ಓಕೆ ಅವ್ರಿಗೆ ಮಡಿಕೇರಿಯಾಗ ಅದಾರ. ಹಾಂ ಅವರಿಂದ ನಾವು ರೊಕ್ಕನ ಇಸ್ಕೊಂತದಿಲ್ರಿ ದುಡ್ದಾವು. ಹಾಂ ಅವ್ರ ಮೇಲೆ ದುಡ್ಡು ಕೊಟ್ಟು ಒಂದು ಸಾಮಾನನ್ನು ಅವರೇ ಕೊಟ್ಟಿದ್ರಿ ಹಾಂ 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 ಹೋಟ್ಲು ಹೋಟ್ಲು ಮಾಡಕ್ಕೆ ಅವರೇ ನಿಮ್ಗೆ ಇದು ಹೌದು 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 ಹೌದು. ನಮ್ಮ ತಂದೆಯವ್ರು ಇಲ್ಲೇ ಬಾಜತ್ ನಗರದಾಗಿದ್ರು, ಅವರು ಹೋಟ್ಲಾಗ ಐತಿರ್ರಿ. ಈ ಬೆಳಗ್ಗೆಯಿಂದ ನೀವು ಬಿಸಿ ಇರಬೇಕು. ಬೆಳಗ್ಗೆ ಎಷ್ಟೊತ್ತಿಂದ ಶುರು ಮಾಡ್ತೀರಾ ಕೆಲಸ? ಬೆಳಗ್ಗೆ ಇವ್ರು 4 ಗಂಟೆಗೆ ಎದ್ದೇಳ್ತಾರೆ ಸರ್, ನಾವು 5 ಗಂಟೆಗೆ ಎದ್ದೇಳ್ತೀವಿ. ಹಾಂ 5 ಗಂಟೆಗೆ ಎದ್ದಾರೆ ಮತ್ತೆ ಇನ್ನೊಂದು ಸರ್ 4 ಗಂಟೆ ತನಕ ಕೆಲಸ. ಸಂಜೆ 4 ಗಂಟೆ ತನಕ 4 ಕೆಲಸ ಗಂಟೆ ತನಕ 4 ಗಂಟೆಗೆ ಮುಗಿಸಿ ಮತ್ತೆ ಅದು ಇದು ಇರ್ತದೆ ಸರ್. ಹಾಂ ರಾತ್ರಿ ಊಟ ಮಾಡಿ ಮಕ್ಕಂಡು ಮತ್ತೆ ಬೆಳಗ್ಗೆ ಎದ್ದೇಳು. ಬಾಬುಜಿ ಇಡ್ಲಿ ವಡ ಉಪ್ಪಿಟ್ಟು ಕೇಸರಿಬಾತು ಮಂಡಕ್ಕಿ ಅವಲಕ್ಕಿ ಸೊ ಇದೆಲ್ಲ ಬೆಳಗ್ಗೆ ಹೊತ್ತು ಸಿಗುತ್ತೆ. ಇದು ಬೆಳಗ್ಗೆ ಸಿಗುತ್ತೆ ಸರ್. ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನ ಗೀ ರೈಸು ಇರುತ್ತೆ, ಬೇಳೆಬಾತು, ಮೊಸರನ್ನ ಇಲ್ಲ ಚಿತ್ರಾನ್ನ, ಚಿತ್ರಾನ್ನ ಸೊ ಸಿಗುತ್ತೆ. ಪಲಾವು ಪಲಾವು 1 ಗಂಟೆಯಿಂದ ಸರ್. ಮತ್ತೆ ಸಂಜೆ ಏನಿರಲ್ಲ ಹೋಟೆಲ್? ಸಂಜೆ ಏನಿಲ್ಲ ಸರ್, 3:30 ಕ್ಲೋಸ್ ಈಗ. 3:30 ಕ್ಲೋಸ್. ಮೊದಲೆಲ್ಲ ರಾತ್ರಿ 9 ತನಕ ಮಾಡ್ತಿದ್ವಿ. ಓಕೆ. ಬಜ್ಜಿ ಏನು ಕೊಡಲಿ? ಹಾಂ ಐತಿ ಬಾ. ಸೊ ಇದು ದೇವಣ್ಣ ಮತ್ತು ಕೊಟ್ರೇಶಣ್ಣ ಅವರ ಒಂದು ಹೋಟೆಲ್ ಕಥೆ ಆಗಿರುತ್ತೆ. ಸೊ ಕೆಲವು ಕಸ್ಟಮರ್ಸ್ನ ಕೇಳೋಣ ಬನ್ನಿ, ಏನು ಹೇಳ್ತಾರೆ ಹೋಟ್ಲು ಬಗ್ಗೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಇಟ್ಕೊಳ್ಳಿ ಸರ್, ಇಟ್ಕೊಂಡು ಮಾತಾಡಿ. ಸರ್ ದೇವಣ್ಣ ಹೋಟ್ಲಿಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಒಂದು 15ರಿಂದ 20 ವರ್ಷ ಆಯ್ತು ಸರ್. 20 ವರ್ಷದಿಂದನಾ? ಮೈಕ್ ಹತ್ರ ಇಟ್ಕೊಳ್ಳಿ. ಹೋಟ್ಲ್ ಅಲ್ಲಿತ್ತು ಸೈನ್. ಹಾಂ ಅಲ್ಲಿತ್ತು, ಭಾಳ ಹಿಂದೆ ಇತ್ತಲ್ಲ, ಅಲ್ಲಿ ಅವಾಗಲೇ ಅಲ್ಲೂ ಹೋಗ್ತಾ ಇದ್ದೀರಾ? ಅಲ್ಲಿಂದನೇ ಬರ್ತಾರೆ ಸರ್. ಓಕೆ. ಸೊ ಏನು ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮಗೆ? ಎಲ್ಲ ತಿಂಡಿ ಎಲ್ಲ ಇಷ್ಟ ಆಯ್ತು. ತಿಂಡಿ ಎಲ್ಲ ಇಷ್ಟ ಆಗುತ್ತೆ. ರೆಗ್ಯುಲರ್ ಆಗಿ ಬರ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ವಾರದಾಗ 3-4 ದಿವಸ ಬರ್ತೀವಿ ಸರ್. ಹಾಂ ಹಾಂ ಹಾಂ, ವಾರದಾಗ 3-4 ದಿನ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಪಾರ್ಸಲ್ ಎಲ್ಲ ಹೋಯ್ತಿರ್ತೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸೊ ಏನು ಸರ್ ಈ ಹೋಟ್ಲಿಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸರ್ ನಮ್ಮ ಹೆಸರು ನಾಗೇಂದ್ರಪ್ಪ ಅಂತಂದೇಳಿ. ನಮ್ಮದು ಹಳ್ಳಿ ಇದು ಈ ಊರಲ್ಲ. ನಾವು ಸುಮಾರು ಈಗ ಒಂದು 3 ವರ್ಷದಿಂದ ಬರ್ತಾಯಿದ್ದೀವಿ. 3-4 ವರ್ಷದಿಂದ ಬರ್ತಿದ್ದೀರಾ? 4 ವರ್ಷದಿಂದ ಬರ್ತಾಯಿದ್ದೀವಿ. ಚೆನ್ನಾಗಿದೆ, ತಿಂಡಿ ಮಾತ್ರ ಸೂಪರ್ ಆಗಿದೆ. ಏನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ? ಇಂಥದ್ದು ಇಷ್ಟ ಅಂತಲ್ಲ, ಎಲ್ಲ ತಿಂಡಿನೂ ಎಲ್ಲ ಚೆನ್ನಾಗಿ, ತಿಂಡಿ ಇಷ್ಟ ಆಗುತ್ತೆ. ಎಲ್ಲ ತಿಂಡಿನೂ ಚೆನ್ನಾಗಿರುತ್ತೆ. ಓಕೆ ಓಕೆ. ಹೊಟ್ಟೆ ತುಂಬುತ್ತೆ. ಅಂದರೆ ಹೊಟ್ಟೆ ತುಂಬುತ್ತೆ. ಈ ಬೆಳಿಗ್ಗೆ ತಿಂಡಿ ತಿಂದರೆ ಸಾಯಂಕಾಲದವರೆಗೂ ನಾವು ಆಟೋ ಓಡಿಸ್ತೀವಲ್ಲ, ಹಾಂ ಆಟೋ. ಓಕೆ. ನಾವು ಬೇರೆ ಕಡೆ ಎಲ್ಲ ತಿಂದರೆ ಮಧ್ಯಾಹ್ನಕ್ಕೆ ಹಸಿವಾಗ್ಬಿಡ್ತೈತಿ. ಓಕೆ. ಇಲ್ಲಿ ತಿಂಡಿ ಮಾಡಿಬಿಟ್ರೆ ಬೆಳಿಗ್ಗೆ ಸಾಯಂಕಾಲದವರೆಗೂ ನಾವು ಊಟದ ಕಡೆ ಗಮನನೇ ಹೋಗಲ್ಲ. ಓಕೆ 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 ಸರ್, ಥ್ಯಾಂಕ್ ಯು. ಓಕೆ. ಮಾತಾಡಿ ಸರ್, ಈ ಕಡೆ ನೋಡ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್. ಸರ್ ದೇವಣ್ಣ ಹೋಟೆಲ್ ಏನು ಇಷ್ಟ ಆಗುತ್ತೆ ಇವತ್ತು? ಬೆಳಗ್ಗೆ ತಿಂಡಿಗೆ ಇಡ್ಲಿ ವಡೆ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಇಡ್ಲಿ ಟಿಫನ್ ತುಂಬ ಇಷ್ಟ ಇರುತ್ತೆ ಸರ್. ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿ? ಅವ್ರು ರೆಗ್ಯುಲರ್ ಬರ್ತೀವಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಭಾಳ ವರ್ಷದಿಂದ ಬರೋಕತ್ತೀವಿ ಸರ್. ಭಾಳ ವರ್ಷದಿಂದ. ನಮ್ದು ಇಲ್ಲೇ ಮನೆ ಇರೋದು, ಚೆನ್ನಾಗಿ ಏರಿಯಾದಲ್ಲಿ ಓಕೆ. ಚೆನ್ನಾಗಿದೆ ಟಿಫನ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಓಕೆ ಸ್ನೇಹಿತರೆ, ಬಿಡುವಾದರೆ ದಾವಣಗೆರೆ ಬೇತೂರು ರಸ್ತೆ ಕಡೆ ಬಂದರೆ ದೇವಣ್ಣ ಹೋಟೆಲನ್ನ ವಿಸಿಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.